ಹಾಸನದ ಇತಿಹಾಸದಲ್ಲೇ ಜೆಡಿಎಸ್ ಇಷ್ಟು ದೊಡ್ಡ ಸಮಾವೇಶವನ್ನ ಈ ಹಿಂದೆ ಎಂದೂ ಕೂಡ ಮಾಡಿರಲಿಲ್ಲ. ಏನು ಜನ ಅಂತೀರಿ, ಎಷ್ಟೆಷ್ಟು ಗಾಡಿ ಅಂತೀರಿ, ಆ ಜನಸ್ತೋಮವನ್ನ ಸಾಕ್ಷಿಯಾಗಿರಿಸಿಕೊಂಡು 96 ವರ್ಷದ ದೇವೇಗೌಡರು ಸಿಡಿ ಲಬ್ಬರದ ಭಾಷಣ. ಬರೀ ದೇವೇಗೌಡರು ಮಾತ್ರ ಅಲ್ಲ, ಕುಮಾರಸ್ವಾಮಿಯು ಕೂಡ ಅಲ್ಲಿ ಸಿಡಿ ಲಬ್ಬರದ ಭಾಷಣ ಮಾಡಿದ್ರು. ಹಾಸನದಲ್ಲಿ ದೊಡ್ಡಗೌಡರ ಬಹಿರಂಗ ಸವಾಲು, ನನ್ನ ಕಿಡ್ನಿ ಫೇಲ್ ಆಗಿದೆ ಆದರೂ ಪರವಾಗಿಲ್ಲ, ನನ್ನ ಆರೋಗ್ಯ ಒತ್ತೊಟ್ಟಿಗೆ ಸೈಡಿಗಿಡಿ, ಕಾಲ ಬಂದೇ ಬರುತ್ತೆ, ಅಧಿಕಾರ ಸಿಕ್ಕೇ ಸಿಗುತ್ತೆ. ಯಾರು ಹೇಳ್ತಾ ಇರೋದು ಇದನ್ನ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ, ಕಾಲೇ ತಸ್ಮೈ ನಮಃ. ನನ್ನ ಕಣ್ಣ ಮುಂದೆಯೇ ನನ್ನ ಮಗನನ್ನು ಅರೆಸ್ಟ್ ಮಾಡಲಾಯಿತು. ಎಚ್.ಡಿ. ರೇವಣ್ಣರನ್ನ ದೇವೇಗೌಡರ ದೊಡ್ಡ ಮಗಳ ಮನೆಯಲ್ಲಿ ಇದ್ದಾಗ SIT ಅಧಿಕಾರಿಗಳು ಧರ ಎಳಕೊಂಡು ಬಂದಿದ್ರು. ಕಿಡ್ನಾಪ್ ಪ್ರಕರಣದಲ್ಲಿ ಭಾಷಣದುದ್ದಕ್ಕೂ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಎಚ್.ಡಿ. ದೇವೇಗೌಡರು. ಹಾಸನದಲ್ಲಿ ದೊಡ್ಡಗೌಡರ ಬಹಿರಂಗ ಸವಾಲು, ನನ್ನ ಕಿಡ್ನಿ ಫೇಲ್ ಆಗಿದೆ, ನನ್ನ ಆರೋಗ್ಯ ಸಮಸ್ಯೆ ಇದೆ, ಆದರೂ ಪರವಾಗಿಲ್ಲ, ನನ್ನ ಹೃದಯ ಶುದ್ಧವಾಗಿದೆ, ನನ್ನ ಈ ಆತ್ಮ ಸ್ವಚ್ಛವಾಗಿದೆ, ನಾನು ಬಹಳಷ್ಟು ಕಷ್ಟಪಟ್ಟು ನನ್ನ ಪಕ್ಷವನ್ನು ಕಟ್ಟಿದ್ದೀನಿ. ಈ ಪಕ್ಷವನ್ನು ಕಟ್ಟೋದಕ್ಕೆ ಮತ್ತು ಈ ಪಕ್ಷವನ್ನು ಸಂಘಟಿಸೋದಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯದ 28, ಆ ಕಾಲಘಟ್ಟದಲ್ಲಿ ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೀನಿ. ಜಿಲ್ಲೆಗಳ ಸಂಖ್ಯೆಗಳಲ್ಲಿ ಈಗ ಬದಲಾವಣೆ ಆಗಿರ್ಬೋದು. ಆಗ ಇದ್ದಂತಹ ಜಿಲ್ಲೆಗಳಿಗೆ ಕಾಲಿಗೆ ಚಕ್ರ ಕಟ್ಕೊಂಡು ನಾನು ಜಿಲ್ಲೆಗೆ ಪ್ರವಾಸ ಮಾಡಿದ್ದೆ. ತಾಲೂಕುಗಳಲ್ಲಿ ಜಾಂಡಾ ಊರಿದ್ದೆ. ಪ್ರತಿ ಗ್ರಾಮದಲ್ಲಿ ಬಿಡಾರ ಊಡ ಅಲ್ಲಿ ಕೂತ್ಕೊಂಡು ಸಂಘಟಿಸಿದವ ನಾನು. ಈಗ ನನಗೆ ವಯಸ್ಸಾಗಿದೆ, ನನ್ನ ಆರೋಗ್ಯವೂ ಕೂಡ ಏರಿಳಿತಗಳು ಕಂಡಿದ್ದಾವೆ. ಆದರೆ ನನ್ನ ಆತ್ಮ ಮತ್ತು ನನ್ನ ಮನಸ್ಸು ಮತ್ತು ನನ್ನ ಬುದ್ಧಿ ನನ್ನ ನಿಯಂತ್ರಣದಲ್ಲಿದೆ. ನನಗೆ ಗೊತ್ತು, ನನ್ನ ಕಣ್ಣ ಮುಂದೆಯೇ ನನ್ನ ಮಗನನ್ನು ಅರೆಸ್ಟ್ ಮಾಡಲಾಯಿತು. ಎಚ್.ಡಿ. ರೇವಣ್ಣರನ್ನ ಕಿಡ್ನಾಪ್ ಪ್ರಕರಣದ ಆರೋಪ ಬಂದರೆ ಇನ್ನು ಅರೆಸ್ಟ್ ಮಾಡಿದಳೆ ಅವ್ರನ್ನ ಮುಂದೆ ಬಿಟ್ಟು ತುಲಾಭಾರನ ಮಾಡೋಕ್ಕಾಗುತ್ತೆ? ಸರಿ, ಎಚ್.ಡಿ. ದೇವೇಗೌಡರು ಹಾಸನದಲ್ಲಿ ಬಹಿರಂಗ ಸವಾಲು ಹಾಕಿದ್ರು. ನನ್ನ ಕಿಡ್ನಿ ಫೇಲ್ ಆಗಿದೆ ಆದರೂ ಪರವಾಗಿಲ್ಲ, ಕಾಲ ಬಂದೇ ಬರುತ್ತೆ, ಅಧಿಕಾರ ಸಿಕ್ಕೇ ಸಿಗುತ್ತೆ, ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ, ನನ್ನ ಕಣ್ಣ ಮುಂದೆಯೇ ನನ್ನ ಮಗನನ್ನು ಅರೆಸ್ಟ್ ಮಾಡಲಾಯಿತು, ಅದ್ಯಾವುದನ್ನು ನಾನು ಮರೆತಿಲ್ಲ ಎಂದ ಮಾಜಿ ಪ್ರಧಾನಿ. ಇನ್ನು 1991ರಲ್ಲಿ ಇವರು ಲೋಕಸಭೆಗೆ ಆಯ್ಕೆಯಾದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಹಾಸನದ ಜನ ನನ್ನನ್ನು ಲೋಕಸಭೆಗೆ ಕಳಿಸ್ಕೊಟ್ರು. ಅದಾದ ನಂತರ ಅದೇ ಒಳನರಸೀಪುರದಲ್ಲಿ ಇವರು ಒಂದ್ಸತಿ ಸೋತರು. ಸಿನಿಮಾ ಥಿಯೇಟರ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಅವತ್ತಿನ ದಿನ ದೇವೇಗೌಡರಿಗೆ ಓಟ್ ಹಾಕಿರಲಿಲ್ಲ, ಅವ್ರನ್ನ ಸೋಲಿಸಿದ್ರು. ಅದನ್ನು ಕೂಡ ನೆನಪಿಸಿಕೊಳ್ತಾರೆ. ಹಾಸನದ ಸಮಾವೇಶದಲ್ಲಿ ಸಾವಿರಾರು ಯುವಕರಿದ್ದರು, ನೂರಾರು ವೃದ್ಧರು ಬಂದು ಸೇರಿದ್ರು. ಸಮಾವೇಶದಲ್ಲಿ ಅನೇಕಾರು ಸ್ತ್ರೀಯರು, ಮಹಿಳೆಯರು, ವೃದ್ಧೆಯರು ಎಲ್ಲರೂ ಕೂಡ ಬಂದಿದ್ರು. ಸಮಾವೇಶದಲ್ಲಿ ಎಲ್ಲರೂ ಕೂಡ ಬಂದಿದ್ರು. ಆ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರ ಸಾನ್ನಿಧ್ಯದಲ್ಲಿ ದೇವೇಗೌಡರು ಗುಡುಕ್ತಾರೆ. ಈ ವಯಸ್ಸಲ್ಲಿ ಈ ಆರೋಗ್ಯ ಇಟ್ಕೊಂಡು ಅದು ಹೆಂಗೆ ಮಾತನಾಡಿದ್ರು ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಕೂತಿರೋ ರೇವಣ್ಣ ಮತ್ತು ಕುಮಾರಸ್ವಾಮಿ ಮುಖವೇ ನೋಡ್ಕೊಂಡು ಕೂತಿದ್ರು. ನಮಿಗೂ ಈ ಪರಿ ಮಾತಾಡೋದಕ್ಕೆ ಬರೋದಿಲ್ವೇ ಅಂತ. ಸುದೀರ್ಘ ಭಾಷಣದ ಉದ್ದಕ್ಕೂ ಒಂದು ಹನಿ ಬೆವರು ಬಂದಿರಲಿಲ್ಲ ದೇವೇಗೌಡರಿಗೆ. ಅಂದರೆ ಆ ಎನರ್ಜಿ. ಕಾಂಗ್ರೆಸ್ ವಿರುದ್ಧವೇ ಸಿಡಿಮಿಡಿಗೊಂಡ್ರು. ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ ಮಾತನಾಡಿದ್ರು, ದುರಾಡಳಿತದ ಬಗ್ಗೆ. ಅವರೇ ವ್ಯಾಖ್ಯಾನಿಸುವಂತೆ ದುರಾಡಳಿತ ಅಂತ ಹೇಳಿ ಅವರು ಸಂಬೋಧಿಸಿದ್ರು. ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಆದಂಥ ಅವ್ಯವಸ್ಥೆಗಳ ಬಗ್ಗೆ ಮಾತನಾಡಿದ್ರು. ದೇವೇಗೌಡರ ಕುಟುಂಬದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗ್ತಾ ಇದೆ ಅಂತ ಹೇಳಿ ಓತಪ್ರೋತವಾಗಿ ಮಾತನಾಡಿದ್ರು, ಎಡಬಿಡದೆ. ಸಿದ್ದರಾಮಯ್ಯರ ವಿರುದ್ಧ ಮಾತನಾಡಿದ್ರು. ಭಾಷಣದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎಚ್.ಡಿ. ದೇವೇಗೌಡರು. ಹಾಸನದ ಸಮಾವೇಶದಲ್ಲಿ ದೊಡ್ಡಗೌಡರ ರೋಷಾವೇಶದ ಭಾಷಣವನ್ನ ಕೇಳಿ ಕಾರ್ಯಕರ್ತರು ಅಲ್ಲಿ ರೋಮಾಂಚಿತರಾಗಿ ನಿಂತ್ಕೊಂಡು ನೋಡ್ತಾ ಇದ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.